ನಮಸ್ಕಾರ ರೈತ ಬಾಂಧವರೇ, ನನ್ನ ಹೆಸರು ಪ್ರಭಾಕರ್ ಧನ್ನ. ಸಿಂಜೆಂಟಾದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ನಾವು ಪ್ರಮುಖ 3ರಿಂದ 4 ಬೆಳೆಗಳು ಅಂದರೆ ಟೊಮ್ಯಾಟೊ, ಮೆಣಸಿನಕಾಯಿ ಬೆಳೆ, ಬದನೆಕಾಯಿ ಮತ್ತು ಸೌತೆಕಾಯಿ ಬೆಳೆಗಳಲ್ಲಿ ಬರ್ತಕ್ಕಂಥ ಪ್ರಮುಖ ರೋಗಗಳು ಮತ್ತು ಬಾಧೆಗಳ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಳೋಣ. ಈ ಪ್ರಮುಖ ಬಾಧೆಗಳು ಅಂದರೆ ಈ 4 ಬೆಳೆಗಳಲ್ಲಿ ಬಹಳಷ್ಟು ನಮಗೆ ಬಾಧೆಗಳು ಮತ್ತು ರೋಗಗಳು ಬರ್ತವೆ. ಅದರಲ್ಲಿ ಈ ಪ್ರಮುಖ ಕೀಟ ಬಾಧೆಗಳೆಂದರೆ ಥ್ರಿಪ್ಸ್ ಆಗಿರ್ಬೋದು, ಹಸಿರು ಜಿಗಿಹುಳು ಆಗಿರ್ಬೋದು, ಆಮೇಲೆ ಮೈಟ್ಸ್ ಅಥವಾ ನುಷಿಗಳು ಅಂತ ಕರಿತೀವಲ್ಲ, ಜೇಡ, ಅವು ಆಗಿರ್ಬೋದು, ಮತ್ತು ರಂಗೋಲಿ ಹುಳ ಆಗಿರ್ಬೋದು. ಈ ಟೊಮೆಟೊದಲ್ಲಿ ಬರ್ತಕ್ಕಂಥ ರಂಗೋಲಿ ಹುಳ ಮತ್ತು ಕಾಯಿ ಕೊರಕ, ಹಣ್ಣು ಮತ್ತು ಕಾಯಿ ಕೊರಕ, ಬದನೆ ಗಿಡದಲ್ಲಿ ಬರ್ತಕ್ಕಂಥ ಹಣ್ಣು ಮತ್ತು ಕಾಯಿ ಕೊರಕ. ಈ ಇವೇ 4 ಬೆಳೆಗಳಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥ ಕೀಟ ಬಾಧೆಗಳು. ಮತ್ತು ರೋಗಗಳಿಗೆ ಬಂದರೆ ಆರಂಭಿಕ ಅಂಗಮಾರಿ ರೋಗ, ಟೊಮೆಟೊದಲ್ಲಿ ಬರ್ತಕ್ಕಂಥ ಅಂಗಮಾರಿ ರೋಗ, ಮತ್ತು ನಮಗೆ ಮೆಣಸಿನಕಾಯಿ ಗಿಡದಲ್ಲಿ ಬರ್ತೈತೆ ಎಲೆ ಚುಕ್ಕಿ ರೋಗ. ಇದು ಕೂಡ ಏನಂತೇಳಂದ್ರೆ ನಮ್ಮ ಟೊಮೆಟೊ, ಮೆಣಸಿನಕಾಯಿ ಮತ್ತು ಬದನೆ ಗಿಡದಲ್ಲಿ ಕೂಡ ಬರ್ತೈತೆ. ಜೊತೆಗೆ ಬೂದಿ ರೋಗ, ಈ 4 ಬೆಳೆಗಳಲ್ಲಿ ನಮಗೆ ಬೂದಿ ರೋಗವನ್ನು ಕಾಣಬಹುದು. ಮತ್ತು ಮಚ್ಚೆ ರೋಗವು ಕೂಡ ಏನಂತೇಳಂದ್ರೆ ನಮಗೆ ಮೆಣಸಿನ ಗಿಡದಲ್ಲಿ ಪ್ರಮುಖವಾಗಿ ನಾವು ಕಾಣ್ತಕ್ಕಂಥ ಈ ಪ್ರಮುಖ 4 ರೋಗಗಳು. ಸೊ ಇದ್ರ ಬಗ್ಗೆ ಸಿಂಜೆಂಟಾ 2 ಹೊಸ ಪ್ರಮುಖ ಉತ್ಪನ್ನಗಳನ್ನು ನಾವು ಬಿಡುಗಡೆ ಮಾಡಿದೀವಿ. ಅದು ಸಿಮೋಡಿಸ್ ಮತ್ತು ಮಿರಾವಿಸ್. ಅದನ್ನೇ ನಾವು ಸರ್ವಾಮ್ ಅಂತ ಕರಿತೀವಿ. ಈ ಸರ್ವಾಮ್ ಅಂದ್ರೆ ಏನು ಅಂದ್ರೆ 2 ಉತ್ಪನ್ನಗಳು, ಒಂದು ಕೀಟನಾಶಕ ಮತ್ತು ಶಿಲೀಂಧ್ರನಾಶಕನ ಜೊತೆಯಾಗಿ ಸಿಂಪಡಣೆ ಮಾಡಿದ್ರೆ ನಮಗೆ ನಮ್ಮ ಬೆಳೆಯಲ್ಲಿ ಬರ್ತಕ್ಕಂಥ ಪ್ರಮುಖ ರೋಗಗಳನ್ನ ನಾವು ಯಾವ ತರ ನಿಯಂತ್ರಣ ಮಾಡಬಹುದು ಅಂತಕ್ಕಂಥದ್ದೇ ಇದು ಸರ್ವಾಮ್. ಅಂದ್ರೆ ಸಿಮೋಡಿಸ್ ನಿಮ್ಗೆ ಎಲ್ರಿಗೂ ಚಿರಪರಿಚಿತವಾಗಿರ್ತಕ್ಕಂಥ ಉತ್ಪನ್ನ. ಬಹಳಷ್ಟು ಸಾರಿ ನೀವು ರೈತರು ಅದನ್ನ ಯೂಸ್ ಕೂಡ ಮಾಡಿದಿರಿ. ಒಳ್ಳೆಯ ಒಂದು ಅಭಿಪ್ರಾಯನೂ ಕೂಡ ನೀವು ಬೇರೆ ಎಲ್ಲ ರೈತರಿಗೆ ಹಂಚಿಕೊಂಡಿದ್ದೀರಿ. ಬೇರೆ ಬೇರೆ ಬೆಳೆಗಳಲ್ಲಿ ನೀವು ಕೂಡ ಅದನ್ನ ಯೂಸ್ ಮಾಡಿದಿರಿ. ಪ್ಲೀನಾಜೋಲಿನ್ ತಂತ್ರಜ್ಞಾನವನ್ನು ಹೊಂದಿರತಕ್ಕಂಥ ಮತ್ತು ಹೊಸ ಗ್ರೂಪ್ 30 ಮಾಲಿಕ್ಯೂಲ್ ಅಂತ ಏನ್ ನಾವು ಕರಿತೀವಲ್ಲ, ಅಂದ್ರೆ ಹೊಸದಾಗಿರ್ತಕ್ಕಂಥ ಕಾರ್ಯನಿರ್ವಹಿಸುವಂತ ಒಂದು ಉತ್ಪನ್ನ ಸಿಮೋಡಿಸ್. ನಮ್ಮ ಈ 4 ಬೆಳೆಯಲ್ಲಿ ಟೊಮ್ಯಾಟೊ ಆಗಿರ್ಬೋದು, ಮೆಣಸಿನಕಾಯಿ ಗಿಡ ಆಗಿರ್ಬೋದು ಮತ್ತು ಬದನೆ ಗಿಡದಲ್ಲಿ ಬರ್ತಕ್ಕಂಥ ಪ್ರಮುಖ ರೋಗ ಮತ್ತು ರಸಹೀರೋ ಕೀಟಗಳನ್ನ ಇದು ಬಹಳ ಸರಿಯಾಗಿ ನಿಯಂತ್ರಣ ಮತ್ತು ಬಹಳ ದಿನಗಳವರೆಗೂ ನಿಯಂತ್ರಣ ಪಡ್ತಕ್ಕಂಥ ಹೊಸ ತಂತ್ರಜ್ಞಾನವನ್ನು ಹೊಂದಿರತಕ್ಕಂಥದ್ದು ಸಿಮೋಡಿಸ್. ಜೊತೆಗೆ ಮಿರಾವಿಸ್, ಅದು ಕೂಡ ಒಂದು ಒಳ್ಳೆಯ ಅಡಾಪಡೈನ್ ತಂತ್ರಜ್ಞಾನವನ್ನು ಹೊಂದಿರತಕ್ಕಂಥ ಮಿರಾವಿಸ್. ಮತ್ತು ಈ ಪ್ರಮುಖ ಬೆಳೆಗಳಲ್ಲಿ ಬರ್ತಕ್ಕಂಥ ಪ್ರಮುಖ ರೋಗಗಳನ್ನ ನಿಯಂತ್ರಣ ಮಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಈ ಮಿರಾವಿಸ್ ಕೂಡ ಹೊಂದೈತಿ. ಇದನ್ನ ಜೊತೆಯಾಗಿ ನಾವು ಸಿಂಪಡಣೆ ಮಾಡಿದ್ರೆ ಸರ್ವಾಮ್ ಅಂತ ಕರಿತೀವಿ. ಅದರ ಗುಣಲಕ್ಷಣಗಳನ್ನ ನಾವು ನೋಡ್ಕೊಳ್ಳೋಣ. ಪ್ರಮುಖವಾಗಿ 3 ಗುಣಲಕ್ಷಣಗಳು. ಈ ವಿಶಾಲ ಶ್ರೇಣಿ ನಿಮ್ಗೆ ಎಲ್ರಿಗೂ ಗೊತ್ತೈತೆ, ಬಹು ಕೀಟಗಳು ಮತ್ತು ರೋಗಗಳನ್ನು ನಿಯಂತ್ರಣ ಮಾಡ್ತೈತೆ. ಶಕ್ತಿ, ಇದರಲ್ಲಿ ಇರ್ತಕ್ಕಂಥ ಸಾಮರ್ಥ್ಯ ಶಕ್ತಿಯನ್ನ ನಾವು ಬಹಳಷ್ಟು ಬಹಳ ದಿನಗಳವರೆಗೂ ಇದು ನಿಯಂತ್ರಣ ಕೊಡ್ತೈತೆ. ಆಮೇಲೆ ಹೊಂದಿಕೊಳ್ಳಿಕ್ಕೆ, ಇದು ಯಾವ ತರ ಹೊಂದ್ಕೋತೈತೆ, ಟ್ಯಾಂಕ್ ಮಿಕ್ಸಿಂಗ್ ಆಗಿರ್ಬೋದು ಮತ್ತು ಬೇರೆ ಬೇರೆ ಕ್ಲೈಮೆಟಿಕ್ ಕಂಡೀಷನ್ಗಳಿಗೆ ಇದು ಯಾವ ತರ ಹೊಂದ್ಕೊಳ್ತೈತೆ ಅಂತಕ್ಕಂಥದ್ದನ್ನ ನಾವು ಸಂಕ್ಷಿಪ್ತವಾಗಿ ನೋಡ್ಕೊಂಡು ಬರೋಣ. ವಿಶಾಲ ಶ್ರೇಣಿ ಅಂದ್ರೆ ಸಮಗ್ರ ಬೆಳೆ ಸಂರಕ್ಷಣೆಗಾಗಿ ಏಕಮಾತ್ರ ಪರಿಹಾರ. ಅಂದ್ರೆ ಈ 4 ಬೆಳೆಗಳಲ್ಲಿ ಬರ್ತಕ್ಕಂಥ ರೋಗ ಮತ್ತು ಕೀಟಗಳ ಸಮಗ್ರ ಸಂರಕ್ಷಣೆಗಾಗಿ ಏನಪ್ಪಾ ಅಂತೇಳಂದ್ರೆ ಈ ನಾವು ಸರ್ವಾಮ್ ಅನ್ನ ಸಿಂಪಡಣೆ ಮಾಡಿದ್ರೆ ಸಮಗ್ರವಾಗಿ ಪ್ರಮುಖ ರೋಗಗಳು ಮತ್ತು ಕೀಟಗಳನ್ನ ನಾವು ನಿಯಂತ್ರಣ ಮಾಡಬಹುದು ಈ 2 ಉತ್ಪನ್ನಗಳನ್ನ ಸಿಂಪಡಣೆ ಮಾಡೋದ್ರಿಂದ. ಜೊತೆಗೆ ವಿವಿಧ ಕೀಟಗಳು ಮತ್ತು ರೋಗಗಳನ್ನ ಸಮರ್ಥವಾಗಿ ಇದು ಕಾರ್ಯನಿರ್ವಹಿಸ್ತೈತೆ. ಈ 2 ಉತ್ಪನ್ನಗಳು ಜೊತೆಯಾಗಿ ನಾವು ಸಿಂಪಡಣೆ ಮಾಡಿದಾಗ, ಜೊತೆಗೆ ಅನೇಕ ಬೆಳೆಗಳಿಗೆ ಸೂಕ್ತವಾಗಿರೋದ್ರಿಂದ ಕೃಷಿ ನಿರ್ವಹಣೆ ಬಹಳ ಸುಲಭವಾಗಿರ್ತೈತೆ. ಅಂದ್ರೆ 2 ಸಿಂಪಡಣೆಗಳನ್ನ ನಾವು ಮಿಕ್ಸ್ ಮಾಡಿ ಸಿಂಪಡಣೆ ಮಾಡೋದ್ರಿಂದ ಮತ್ತೆ ಬೇರೆ ಯಾವುದೇ ಉತ್ಪನ್ನಗಳನ್ನ
ಮಿಕ್ಸ್ ಮಾಡಿಕೊಂಡು ಸಿಂಪಡಣೆ ಮಾಡೋ ಅವಶ್ಯಕತೆ ಬರೋದಿಲ್ಲ. ಈ ಎರಡು ಸಿಂಪಡಣೆ ಮಾಡೋದ್ರಿಂದ ಏನಂತ ಹೇಳಂದ್ರೆ ನಮಗೆ ಈ ಪ್ರಮುಖ 4 ಬೆಳೆಗಳಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥ ರೋಗಗಳು ಬೂದಿ ರೋಗ ಆಗಿರ್ಬೋದು, ಎಲೆ ಚುಕ್ಕೆ ರೋಗ ಆಗಿರ್ಬೋದು, ಮಚ್ಚೆ ರೋಗ ಆಗಿರ್ಬೋದು, ಮತ್ತೆ ಈ ಕೀಟಗಳಿಗೆ ಬಂದ್ರೆ ಥ್ರಿಪ್ಸ್ ಆಗಿರ್ಬೋದು, ಮೈಟ್ಸ್ ಆಗಿರ್ಬೋದು, ಆಮೇಲೆ ಏನು ಕಾಯಿ ಕೊರಕ ಆಗಿರ್ಬೋದು, ರಂಗೋಲಿ ಹುಳಗಳು, ಇವು ಕೂಡ ಏನಂತ ಹೇಳಂದ್ರೆ ರೋಗಗಳು ಮತ್ತು ಬಾಧೆಗಳನ್ನ ಸಮಗ್ರವಾಗಿ ನಿಯಂತ್ರಣ ಬರ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಈ ಸರ್ವಂ ಹೊಂದೈತೆ ಅಂತಕ್ಕಂಥದ್ದು. ಶಕ್ತಿ ಇನ್ನೊಂದು ಉಪಯೋಗ ಏನಪ್ಪಾ ಅಂತ ಹೇಳಂದ್ರೆ ಈ ಸರ್ವಂದಿಂದ ಶಕ್ತಿ ಅನೇಕ ಕೀಟಗಳು ಮತ್ತು ರೋಗಗಳ ವಿರುದ್ಧ ಸಾಟಿ ಇಲ್ಲದ ಸಂರಕ್ಷಣೆಯನ್ನ ಈ ಎರಡು ಉತ್ಪನ್ನಗಳು ಇದರಲ್ಲಿ ಇರ್ತಕ್ಕಂಥ ತಂತ್ರಜ್ಞಾನಗಳು ಕೊಡ್ತವೆ. ಬೆಳೆಯನ್ನ ಆರೋಗ್ಯಶಾಲಿ ಹಾಗೂ ಸದೃಢವಾಗಿರ್ತೈತಿ. ಸೊ ಇದು ಎರಡು ಸಿಂಪಡಣೆ ಮಾಡೋದ್ರಿಂದ ಬೆಳೆಗಳು ಬಹಳ ಆರೋಗ್ಯಶಾಲಿಯಾಗಿರ್ತವೆ ಮತ್ತು ಸದೃಢವಾಗಿ ಬೆಳೀತವೆ. ಸೊ ಇದರಿಂದ ನಮ್ಮ ಒಳ್ಳೆಯ ಇಳುವರಿಯನ್ನ ತಗೊಳ್ಳಕ್ಕೆ ಇದು ಬಹಳಷ್ಟು ಸಹಾಯ ಮಾಡ್ತೈತಿ. ಜೊತೆಗೆ ರೋಗಗಳು ಮತ್ತು ಕೀಟಗಳ ಸಮಸ್ಯೆಯನ್ನು ನಿಯಂತ್ರಿಸುವ ಮೂಲಕ ಹೆಚ್ಚಿನ ಒಂದು ಇಳುವರಿಯನ್ನ ತಗೊಳ್ಳಕ್ಕೆ ಈ ಸರ್ವ ನಮಗೆ ಉಪಯೋಗ ಆಗ್ತೈತೆ. ಮೂರನೇದು ಏನಂತ ಹೇಳಂದ್ರೆ ಹೊಂದಿಕೊಳ್ಳುವಿಕೆ. ಅನೇಕ ಬೆಳೆಗಳಿಗಾಗಿ ಸೂಕ್ತವಾಗಿದ್ದ ಕೃಷಿ ನಿರ್ವಹಣೆ ಮತ್ತು ಸುಲಭ ಆಗ್ತೈತೆ. ಸೊ ಇದರಿಂದ ಏನಂತ ಹೇಳಂದ್ರೆ ಬೇರೆ ಬೇರೆ ಬೆಳೆಗಳಲ್ಲಿ ಒಂದೇ ಈ ಎರಡು ಉತ್ಪನ್ನಗಳನ್ನ ಒಂದೇ ಜೊತೆಗೆ ನಾವು ಒಂದೇ ಟ್ಯಾಂಕ್ ಅಲ್ಲಿ ಸಿಂಪಡಣೆ ಮಾಡೋದ್ರಿಂದ ಏನಂತ ಹೇಳಂದ್ರೆ ನಮಗೆ ಒಳ್ಳೆಯ ಒಂದು ಕೃಷಿನೂ ಕೂಡ ಏನಂದ್ರೆ ನಿರ್ವಹಣೆ ಮಾಡಕ್ಕೆ ಬಹಳಷ್ಟು ಸುಲಭವಾಗಿರ್ತೈತೆ ಮತ್ತು ದೀರ್ಘಕಾಲದ ಯುವಿ ಸ್ಥಿರತೆಯನ್ನು ಕೂಡ ಕೊಡ್ತೈತಿ. ಯುವಿ ಸ್ಥಿರತೆ ನಮಗೆ ದೀರ್ಘಕಾಲ ಕೊಡ್ತ ಅಂತ ಹೇಳಂದ್ರೆ ಈ ಔಷಧ ಸಿಂಪಡಣೆ ಮಾಡಿದ ಮೇಲೆ ಔಷಧ ಬಹಳ ದಿನಗಳವರೆಗೆ ಎಲೆ ಮೇಲೆ ಇರ್ತೈತೆ. ಸೊ ಇದರಿಂದ ನಮಗೆ ಬಹಳಷ್ಟು ದಿನಗಳವರೆಗೆ ಕೀಟಗಳು ಮತ್ತು ಬಾಧೆಗಳ ವಿರುದ್ಧ ಕೆಲಸ ಮಾಡ್ತೈತೆ. ನಮಗೆ ಬಹಳ ದಿನ ರಿಸಲ್ಟ್ ಕೂಡ ಬರ್ತೈತೆ. ಜೊತೆಗೆ ಏನಂತ ಹೇಳಂದ್ರ ಮಳೆಯಿಂದ ತೊಳೆದು ಹೋಗೋದಿಲ್ಲ. ಇದು ಬಹಳ ಪ್ರಮುಖವಾದದ್ದು. ಸಿಂಪಡಣೆ ಮಾಡಿದ ಮೇಲೆ ಮಳೆ 1.5 ಇಂದ 2 ತಾಸು ಆದ್ಮೇಲೆ ನಮಗೆ ಎಷ್ಟೇ ಮಳೆ ಬಂದರೂ ಕೂಡ ಏನಂದ್ರೆ ಈ ಸಿಮೋಡಿಸ್ ಮತ್ತು ಮಿರಾವಿಸ್ ಬಹಳ ಚೆನ್ನಾಗಿ ಕೆಲಸವನ್ನ ನಿರ್ವಹಿಸ್ತೈತೆ. ಬಹಳ ದಿನಗಳವರೆಗೂ ಕೂಡ ನಿಯಂತ್ರಣ ಬರ್ತೈತೆ. ಸೊ ಇಲ್ಲಿ ನಾವು ನೋಡಬಹುದು ರೈತರ ಪದ್ಧತಿಯಲ್ಲಿ ಮತ್ತು ಸರ್ವಂ ಪದ್ಧತಿಯಲ್ಲಿ ಸಿಂಪಡಣೆ ಮಾಡಿದ ಮೇಲೆ ನಮಗೆ 7 ರಿಂದ 8 ದಿನಗಳ ನಂತರ ನಮಗೆ ಒಂದು ಒಳ್ಳೆಯ ರಿಸಲ್ಟ್ ಅನ್ನು ನೀವು ನೋಡಬಹುದು. ಮೆಣಸಿನ ಗಿಡದಲ್ಲಿ ಯಾವುದೇ ತರ ಥ್ರಿಪ್ಸ್, ನುಸಿ ಯಾವುದೇ ಇಲ್ಲದಿರುವುದನ್ನು ನೀವು ಇಲ್ಲಿ ನೋಡಬಹುದು. ಸೊ ಇದರಿಂದ ಏನಂತ ಹೇಳಿದ್ರೆ ಬೆಳೆ ಬಹಳಷ್ಟು ಸಮೃದ್ಧವಾಗಿ ಬೆಳಿತೈತೆ. ಇದರಿಂದ ನಮಗೆ ಒಳ್ಳೆಯ ಒಂದು ಇಳುವರಿಯನ್ನ ತಗೊಳ್ಳೋದಕ್ಕೆ ಸಾಧ್ಯ ಆಗ್ತೈತೆ. ಸೊ ಇದು ಬಳಸುವ ಪ್ರಮಾಣ ಹೇಗೆ ಮತ್ತು ಬಳಸುವ ಸಮಯ ಯಾವಾಗಪ್ಪ ಅಂತ ಹೇಳಿದ್ರೆ ಸಿಮೋಡಿಸ್ ಇದು 1 ಎಕರೆಗೆ 240 ಮಿಲಿಯನ್ಗೆ ಇದನ್ನು ಬಳಸಬೇಕು. ಅಂದ್ರೆ ನಾವು 1 ಎಕರೆಗೆ 10 ಟ್ಯಾಂಕ್ ನಾವು ಸಿಂಪಡಣೆ ಮಾಡ್ತಿದ್ವಿ ಅಂದ್ರೆ 1 ಎಕರೆಗೆ ಏನಪ್ಪ ಅಂತ ಹೇಳಿದ್ರೆ 20 ಲೀಟರ್ದು ಒಂದು ಟ್ಯಾಂಕ್ ಇತ್ತಂದ್ರೆ 10 ಟ್ಯಾಂಕ್ ಸಿಂಪಡಣೆ ಮಾಡಿದ್ರೆ 1 ಟ್ಯಾಂಕಿಗೆ 24 ಮಿಲಿಯನ್ ಸಿಮೋಡಿಸ್ ಹಾಕೋಬೇಕು. ಜೊತೆಗೆ ಮಿರಾವಿಸ್ 200 ಮಿಲಿ 1 ಎಕರೆಗೆ ಅಂದ್ರೆ 10 ಟ್ಯಾಂಕಿಗೆ 200 ಲೀಟರ್ ಯೂಸ್ ಮಾಡಿದ್ರೆ 1 ಟ್ಯಾಂಕಿಗೆ ಏನಂದ್ರೆ 20 ಮಿಲಿಯನ್ಗೆ ನಾವು ಇದನ್ನ ಸಿಂಪಡಣೆ ಮಾಡೋದ್ರಿಂದ ಏನಂತ ಹೇಳಿದ್ರೆ ನಾವು ಒಳ್ಳೆಯ ಇಳುವರಿಯನ್ನ ತಗೊಳ್ಳಕ್ಕೆ ಸಾಧ್ಯ ಐತೆ. ಸಮಯ ಯಾವಾಗಪ್ಪ ಅಂತ ಹೇಳಿದ್ರೆ ಈ 4 ಬೆಳೆಗಳಲ್ಲಿ ಹೂ ಬಿಡುವ ಸಮಯ. ಇದನ್ನ 2 ಸಾರಿ ನಾವು ಸಿಂಪಡಣೆ ಮಾಡಬೇಕು. ಮೊದಲನೇ ಸಿಂಪಡಣೆ ಯಾವಾಗಂದ್ರೆ ಹೂ ಬಿಡುವ ಸಮಯ ಅಂದ್ರೆ 30 ರಿಂದ 35 ಅಥವಾ 40 ದಿನಗಳ ಒಳಗೆ ಮೊದಲನೇ ಸಿಂಪಡಣೆ. ಮತ್ತೆ ಎರಡನೇ ಸಿಂಪಡಣೆ ಯಾವಾಗಂದ್ರೆ 10 ರಿಂದ 15 ದಿನ ಬಿಟ್ಟು ಎರಡನೇ ಸಿಂಪಡಣೆ ಮಾಡೋದ್ರಿಂದ ನಮಗೆ ಈ ಪ್ರಮುಖ ಬೆಳೆಗಳು ಮೆಣಸಿನಕಾಯಿ ಗಿಡ ಆಗಿರ್ಬೋದು, ಟೊಮೆಟೊ ಆಗಿರ್ಬೋದು, ಬದನೆ ಗಿಡ ಆಗಿರ್ಬೋದು ಮತ್ತು ಈ ಕುಕುಂಬರ್ ಅಥವಾ ಏನು ಸೌತೆಕಾಯಿ ಗಿಡಗಳಲ್ಲಿ ಬರ್ತಕ್ಕಂಥ ಹಲವಾರು ರೀತಿಯ ರೋಗ ಮತ್ತು ರಸಾಯನ ಕೀಟಗಳಾಗಿರ್ಬೋದು ಮತ್ತು ಕೀಡೆಗಳನ್ನು ಕೂಡ ನಾವು ಸಂಪೂರ್ಣವಾಗಿ ನಿಯಂತ್ರಣ ಮಾಡಲು ಸಾಧ್ಯ ಐತೆ. ಸೊ ಅದಕ್ಕಾಗಿ ಏನಂತ ಹೇಳಿದ್ರೆ ಈ ಸರ್ವಂ ಅಥವಾ ಸಿಮೋಡಿಸ್ ಮತ್ತು ಮಿರಾವಿಸ್ ಉತ್ಪನ್ನ ಜೊತೆಯಾಗಿ ಸರ್ವಂ ಅನ್ನ ನಾವು ಸಿಂಪಡಣೆ ಮಾಡಿ ಉತ್ತಮ ಗುಣಮಟ್ಟ ಮತ್ತು ಉಜ್ವಲ ಭವಿಷ್ಯಕ್ಕಾಗಿ ಸರ್ವಂ ಅನ್ನ ಯೂಸ್ ಮಾಡಿ ಮತ್ತು ಒಳ್ಳೆಯ ಇಳುವರಿಯನ್ನ ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನಮಸ್ಕಾರ.